ನೋಡ್ರಿ ನಮ್ಮ ಯಜಮಾನ್ರ ಊಟ ಮಾಡತ್ತಾರ. ಸಕ್ಕತ್ತೈತ್ರಿ. ಉಳ್ಳಾಗಡ್ಡಿ ಉಳಿಬೇಕು ನೋಡಿ ಸೂಪರ್. ನೀವು ಬರ್ರಿ ಊಟ ಮಾಡೋಣ. ಚಲೋ ಆಗೈತ್ರಿ. ಓಕೆ. ಯಜಮಾನ್ರ ಜೋಳ ಹಾಕಿಸ್ಮರಕ್ಕೆ ಹೋಗ್ಯಾರ. ನಮ್ಮ ಸಮ್ಮನ ಕರ್ಕೊಂಡು ಹೋಗ್ಯಾರ. ಸಮ್ಮು ಅಂತೂ ಗಾಡಿ ಮೇಲೆ ಅಂದ್ರೆ ಅಷ್ಟು ಹುಚ್ಚಕ್ಕಿಗೆ. ಹಿಂಗಾಗಿ ನನ್ನ ಕಡೆ ನಿಂದಿರ್ಲಿಲ್ಲಕ್ಕಿ. ನಾ ಅಡುಗೆ ಮಾಡಿದ್ರಾತ ನೀವು ಹೋಗ್ರಿ ಅಂತಂದು ಅವ್ರು ಕಳಿಸಿ ನಾನು ಕೆಳಗೆ ಹೋಗಿದ್ದೆ. ಎಷ್ಟೊತ್ತನ ಮೇಲೆ ಹತ್ತಿ ಬಂದು ಪುಂಡಿ ಪಲ್ಯ ಕುದಿಯಕ್ಕೆ ಹಾಕಿದ್ದೆ. ಪುಂಡಿ ಪಲ್ಯ ಕುದತ್ ನೋಡ್ರಿ. ಪುಂಡಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡೇನಿ ಇವತ್ತು. ನೋಡಿರಿ ಪುಂಡಿ ಪಲ್ಯ ಕುದತಿ ಹೆಂಗೆ ಕುದತ್ತಂತ ತೋರಿಸ್ತಾನೆ ನೋಡ್ರಿ. ಈಗ ನೋಡಿರಿ ಪುಂಡಿ ಪಲ್ಯ ಮತ್ತು ಶೇಂಗಾಕಾಳು ಎರಡೂ ಕುದಿಯಕ್ಕೆ ಹಾಕಿದ್ದೆ ಇಂಡಕ್ಷನ್ ಮೇಲೆ. ಎರಡೂ ಕುದ್ದೈತಿ. ಒಂದು ಸ್ಟೇನರಿಗೆ ಹಾಕ್ಕೊಂಡು ಅಷ್ಟು ನೀರು ಬಸದು ಚೆಲ್ಲಿದೆ ಅದನ್ನ. ಯಾಕಂದ್ರೆ ನೀರು ಭಾಳ ಹುಳಿ ಇರ್ತಾವೆ ಅವು. ಹಿಂಗಾಗಿ ನೋಡಿರಿ ಇಲ್ಲೇ ಪುಂಡಿ ಪಲ್ಯ ಮೆತ್ತಗೆ ಕುದೈತೆ ನೋಡಿರಿ. ಇದೇ ಶೇಂಗಾಕಾಳು ಮತ್ತು ಪುಂಡಿ ಪಲ್ಯ ಎರಡೂ ಕುದಿಸ್ಕೊಂಡಿದ್ದೆ. ಈಗ ಪುಂಡಿ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತಾನೆ ಬರ್ರಿ. ನೋಡಿರಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟನಿ. ಈಗ ಗ್ಯಾಸ್ ಹಚ್ಕೊಳ್ತೀನಿ. ಹಚ್ಕೊಂಡು ಅದಕ್ಕೆ ಪುಂಡಿ ಪಲ್ಯ ಹಾಕೋತಾನೆ. ಇಲ್ದಷ್ಟು ಏನಾರೊಳಗೆ ಏನು ಪುಂಡಿ ಪಲ್ಯ ಹಾಕೊಂಡೇನಲ್ಲ ಅದನ್ನೀಗ ಈ ಡಬ್ರಿ ಹಾಕೋತಾನೆ ರೀ. ನಮ್ಮದು ಉತ್ತರ ಕರ್ನಾಟಕ ಭಾಷೆ. ನಮ್ಗೆ ಹಿಂಗೆ ಬಣ್ಣ ಹಚ್ಚಿ ಮಾತಾಡೋಕೆ ಬರೋದಿಲ್ಲ ರೀ. ಡೈರೆಕ್ಟಾಗಿ ಮಾತಾಡ್ತೇವೆ ರೀ ನಾವು. ನೋಡಿರಿ ಒಂದು ಡಬ್ರಿ ಕಾಯಕ್ಕಿಟ್ಟಿದ್ದೆ. ಅದು ಕಾದಿಂದಕ್ಕೆ ಇನ್ನಷ್ಟು ಏನಾರೋ ಬಸದು ಇಟ್ಕೊಂಡಿದ್ದಲ್ಲಿ ಪುಂಡಿ ಪಲ್ಯ ಅಂತ ಹಾಕೊಂಡೇನು ರೀ. ಹಾಕ್ಕೊಂಡು ಒಂದಿಷ್ಟು ಬಿಸಿನೀರು ಕಾಸ್ಕೊಂಡಿದ್ದಾರೆ. ಬಿಸಿನೀರು ಹಾಕೊಳ್ತಾನೆ ನೋಡಿರಿ. ಈಗ ಒಂದು ಸ್ವಲ್ಪ ಬಿಸಿನೀರು ಹಾಕೋತೇನೆ ರೀ. ಇದು ಚೆಂದಾಗಿ ಕುದಿ ಬರಲಿ ರೀ. ಈಗ ಒಂದು ಬಾಯಿ ಮುಚ್ಚಿಟ್ಬಿಡೋಣ ರೀ. ಇದಕ್ಕೆ ಏನರ ಕುದಿ ಬರಲಿ ರೀ ಸ್ವಲ್ಪ. ಅದು ನೋಡಿರಿ ಇಲ್ಲೇ ಪುಂಡಿ ಪಲ್ಯ ಬಿಸಿನೀರು ಹಾಕಿ ಕುದ್ದಾಕಿಟ್ಟಾನೆ ಇನ್ನೊಂದು ಸ್ವಲ್ಪ. ಯಾಕಂದ್ರೆ ಕುದಿ ಬಂತಂದ್ರೆ ರವೆ ಹಾಕ್ಬೇಕಲ್ರಿ. ಹೀಗಾಗಿ ಇಲ್ಲಿ ನೋಡಿರಿ ಒಂದು ಅರ್ಧ ಕಪ್ನಷ್ಟು ರವೆ ಇಟ್ಕೊಂಡೇನಿ. ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡೇನಿ. ಬೆಳ್ಳುಳ್ಳಿ, ಜೀರಿಗೆ. ಇದು ಪುಂಡಿ ಪಲ್ಯ ಭಾಳ ಹುಳಿ ಇರ್ತೈತಲ್ಲ ರೀ. ಹಿಂಗೆ ಸ್ವಲ್ಪ ಬೆಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲ ರೀ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೋತ ಹೋಗ್ತೇನೆ ರೀ. ಇವತ್ತು ಪುಂಡಿ ಪಲ್ಯ ಜೋಳದ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡ್ಬೇಕಂತ ಅಂದ್ಕೊಂಡೇನು ರೀ. ಈಗ ನೋಡಿರಿ ಪುಂಡಿ ಪಲ್ಯ ಕುದಿ ಬರೋದತ್ತಿ. ನಾವೇನು ತೊಗೊಂಡಿದ್ವಲ್ಲ ಒಂದು ಅರ್ಧ ಕಪ್ ರವೆ ಹಾಕೊಳ್ಳೋಣ ರೀ. ಎಷ್ಟು ಬೇಕಷ್ಟು ಹಾಕೊಳ್ಳೋಣ ರೀ. ಯಾಕಂದ್ರೆ ಪುಂಡಿ ಪಲ್ಯ ಸ್ವಲ್ಪ ಐತಿ. ಅದನ್ನ ರವೆ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೆ. ದಪ್ಪ ಐತಿ ರವೆ ಸ್ವಲ್ಪ ಕಮ್ಮಿನ ಹಾಕ್ಕೋತೇನೆ. ಈಗ ಅದೇ ರವೆ ಚೆಂದಾಗೆ ಕುದಿಲ್ರಿ ಇದ್ರ ಜೊತೆ. ಅಂದರೆ ಸ್ಮ್ಯಾಶ್ ಮಾಡಿದ್ರೆ ಪುಂಡಿ ಪಲ್ಯದ ಜೊತೆ ಚೆಂದಾಗೆ ಸ್ಮ್ಯಾಶ್ ಆಕತ್ರಿ. ಹಿಂಗಾಗಿ ನೋಡಿರಿ ರವಾನು ಪುಂಡಿ ಪಲ್ಯ ಜೊತೆ ಚೆಂದಾಗೆ ಕುದಿಬೇಕ್ರಿ. ಈಗ ನೋಡಿರಿ ಪುಂಡಿ ಪಲ್ಯ ಜೊತೆ ರವಾನು ಕುದಿಯತೈತಿ. ಈಗ ನಾವೇನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅಲ್ಲಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ರೀ. ಆಮೇಲೆ ಜಜ್ಜಿ ಇಟ್ಕೊಂಡಂತಹ ಬೆಳ್ಳುಳ್ಳಿ ಹಾಕೊಳ್ಳೋಣ ರೀ. ಹಾಕ್ಕೊಂಡು ಇನ್ನೊಂದು ಚೆಂದಾಗಿ ತಿರುವಿ ಮತ್ತೊಂದು ಸಲ ಬಾಯಿ ಮುಚ್ಚೋಣ ರೀ. ಯಾಕಂದ್ರೆ ಇದ್ರ ಜೊತೆ ಸ್ವಲ್ಪ ಬಾಯ್ಲ್ ಆಗಲ್ಲ ರೀ. ಈಗ ನೋಡಿರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಕುದಿಯಾಕತ್ತಾವ ರೀ. ಈಗ ನಾನು ಒಂದು ಸ್ವಲ್ಪ ಕೈ ಒಳಗೆ ತಿಕ್ಕಿಟ್ಕೊಂಡಿದ್ದೆ ಜೀರಿಗೆ ಹಾಕ್ಕೊಳ್ತೇನೆ ನೋಡಿರಿ. ಈಗ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಬೆಲ್ಲ ಹಾಕೋತೇನೆ ರೀ. ನೋಡಿರಿ ಬೆಲ್ಲ ಹಾಕ್ಕೊಂಡು ಮತ್ತೊಂದು ಸಲ ಅಷ್ಟು ಚೆಂದಾಗೇನ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ಬರ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ನೀವು ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕೋರಿ. ನಾನು ಒಂದು ಸ್ವಲ್ಪ ಹಾಕ್ಕೊಂಡ್ರಿ. ಪುಂಡಿ ಪಲ್ಯ ನೀವು ಟ್ರೈ ಮಾಡಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಇದ್ರೆ ಹೆಂಗಾಗಿತ್ತು ಅಂತ ಒಂದು ಸಲ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಚಲೋ ಆಗಿತ್ತಂದ್ರೆ ಚಲೋ ಆಗಿತ್ತಂತ ಹಾಕಿರಿ. ಚಲೋ ಆಗಿಲ್ಲ ಅಂದ್ರೆ ಚಲೋ ಆಗಿಲ್ಲ ಇನ್ನೊಂದು ಸಲ ಚೆಂದಾಗೆ ಟ್ರೈ ಮಾಡಂತ ಹಾಕಿರಿ. ನೋಡಿರಿ ನೀವು ಈಗ ಸ್ವಲ್ಪ ಕಲರಿಗೆ ಅರಿಶಿನ ಹಾಕೊಳ್ತಾನೆ ನೋಡಿರಿ ಕಲರಿಗೆ ಅರಿಶಿನ ಹಾಕೀನಿ. ಈಗ ಅಷ್ಟು ಚೆಂದಾಗೆ ನೀರಿನ ಅಂಶ ಎಲ್ಲ ಹೋಗುತ್ತೆ. ನಾನು ಒಂದು ಪ್ಲೇಟ್ ಬಾಯಿ ಮುಚ್ಚಿ ಇಟ್ಬಿಡೋಣ ರೀ. ಆಮೇಲೆ ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡೋಣ ಹೆಂಗಾಗತ್ತಂತ. ಈಗ ನೋಡಿರಿ ಅರ್ಧಂಬರ್ಧ ನೀರಿನ ಅಂಶ ಎಲ್ಲ ಹೋಗೈತಿ. ಲಾಸ್ಟಿಗೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋದ ನೋಡಿರಿ. ಎಣ್ಣೆ ಹಾಕಿದ್ಮೇಲೆ ಚೆಂದಾಗೆ ಕಲಿಸ್ಕೊಳ್ಳೋಣ ರೀ ಅದಷ್ಟು. ನೋಡಿರಿ ಪುಂಡಿ ಪಲ್ಯ ಹೆಂಗೆ ಕಾಣತೈತೆ ನೋಡಿರಿ. ಚೆಂದಾಗೆ ನೀಟಿಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ. ಅದನ್ನು ಭಾಳತ್ತನ ಸ್ಮ್ಯಾಶ್ ಮಾಡೋಣ ರೀ. ಇದೇ ರೀತಿ ಸ್ಮ್ಯಾಶ್ ಮಾಡ್ಕೊತಾರಿ. ಗ್ಯಾಸ್ ಸ್ಲಿಮ್ ಒಳಗೆ ಇಟ್ಕೊಂಡು ಬಾಯಿ ಮುಚ್ಚಿ ಮಾಡೋಣ ರೀ. ಲೆಟ್ ಕ್ಲೋಸ್ ಮಾಡೋಣ ರೀ. ನೋಡಿರಿ ಇಲ್ಲೇ ಫೈನಲಾಗಿ ಪುಂಡಿ ಪಲ್ಯ ರೆಡಿ ಆಗೈತಿ. ಗ್ಯಾಸ್ ಸ್ಲಿಮ್ ಇಟ್ಟನಿ. ಒಂದು ಪ್ಲೇಟ್ ಮುಚ್ಚಾತನಿ. ಒಂದು 5 ನಿಮಿಷ ಇದನ್ನು ಸ್ವಲ್ಪ ನೀರಿನಂಶ ಹೋಗಲಿ ಅಷ್ಟನ್ನು ಕೂಡ ಇಲ್ಲಿ ಒಂದು ಬಾಳ್ಗಿ ಇಟ್ಟೇನಿ ಒಲೆ ಮೇಲೆ. ಈಗ ಅವ್ರೆಕಾಳು ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಬರಂಬರಿ.
ನೋಡಿರಿ ಗ್ಯಾಸ್ ಆನ್ ಮಾಡ್ಕೊಂಡೇನಿ. ತವಿ ಕಾಯತೈತಿ. ತವಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ಅಂತ. ಇನ್ನೂ ಎಣ್ಣೆ ಹಾಕಿಲ್ಲ ನೋಡಿರಿ. ಎಣ್ಣೆ ಹಾಕೋತಾನೆ 1 ಟೇಬಲ್ ಸ್ಪೂನ್ ಒಗ್ಗರಣೆಗೆ. ಅವ್ರೆಕಾಳು ಪಲ್ಯ ಇಲ್ಲಿ ಎಣ್ಣೆ ಕಾಯಾಕತ್ತೈತಿ. ಅವ್ರೆಕಾಳನ್ನ ಚೆಂದಾಗಿ ನೀಟಿಗೆ ವಾಶ್ ಮಾಡ್ಕೊಂಡು ಕುದಿಸಿಟ್ಕೊಂಡೇನಿ ನೋಡಿರಿ. ಈಗ ಒಂದು ಒಗ್ಗರಣೆ ಕೊಡ್ತೇನೆ ರೀ. ಎಣ್ಣೆ ಕಾಯತೈತಿ. ಸ್ವಲ್ಪ ಸಾಸ್ಮಿ ಜೀರಿಗೆ ಹಾಕೊಳತ್ತೇನೆ ನೋಡಿರಿ. ಗ್ಯಾಸ್ ಸ್ಲಿಮ್ ಐತಿ. ಸಾಸ್ಮಿ ಜೀರಿಗೆ ಚಟಾಪಟ ಚಟಾಪಟ ಅಂತ ಸೌಂಡ್ ಬರೋವಾಗ ರೀ ಉಳ್ಳಾಗಡ್ಡಿ ಹಾಕೊಳ್ತೇನೆ ನೋಡಿರಿ. ಈಗ ಉಳ್ಳಾಗಡ್ಡಿ ಹಾಕ್ತೇನೆ ನೋಡಿರಿ. ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡೇನ್ರಿ. ನಿಮ್ಗೆ ಹೆಂಗೆ ಬೇಕಂಗೆ ಕಟ್ ಮಾಡ್ಕೊರಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡೋಣ್ರಿ. ಈಗ ಸ್ವಲ್ಪ ಕೆಂಪಗೆ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗತ್ತವ. ಈಗ ಅದಕ್ಕೆ ಟೊಮೆಟೊ ಹಾಕೋತೇನೆ ನೋಡಿರಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ್ರಿ. ಈಗ ನೋಡಿರಿ ಉಳ್ಳಾಗಡ್ಡಿ ಟೊಮೆಟೊ ಫ್ರೈ ಆಗತ್ತವ. ಇದಕ್ಕೆ ನಮ್ಗೆ ಟೋಟಲಿ ಪಲ್ಯಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ್ರಿ. ಈಗ ನಾ ಕೈಲೇನೆ ಹಾಕೋತೇನೆ ರೀ. ಅಂದ್ರೆ ನನಗೆ ಅಳತೆ ಗೊತ್ತಾಗೈತೆ, ಸ್ಪೂನ್ಲೇ ಗೊತ್ತಾಗೋದಿಲ್ಲ ರೀ ನನಗೆ. ಹಾಕ್ಕೊಂಡೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಉಳ್ಳಾಗಡ್ಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ಯಾವ. ಇದಕ್ಕೆ ಖಾರ ಹಾಕೊಳ್ಳೋಣ್ರಿ. ಈಗ ಖಾರ ಅರ್ಶಿಣ ಪುಡಿ ಹಾಕ್ಕೊಂಡು ಅವ್ರೆಕಾಳು ಹಾಕೊಂಬಿಡೋಣ್ರಿ. ಈಗ ನೋಡಿರಿ ಅರ್ಶಿಣ ಪುಡಿ ಹಾಕೊಳ್ತೇನೆ ಕಲರ್ಗೆ. ಖಾರ ಎಷ್ಟು ಬೇಕಷ್ಟು ಖಾರ ಹಾಕೋರಿ. ನಾನು 1-2 ಸ್ಪೂನ್ ಹಾಕೊಳ್ತೇನೆ. ಅಷ್ಟನ್ನು ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡ್ರಿ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೆ. ಈಗ ಅವ್ರೆಕಾಳು ಹಾಕೊಳ್ಳೋಣ್ರಿ. ನೋಡಿರಿ ಅವ್ರೆಕಾಳು ಹಾಕ್ಕೊಂಡೆ. ಈಗ ಮಸಾಲ ಅವ್ರೆಕಾಳಿಗೆ ಚೆನ್ನಾಗಿ ಹತ್ತೋಂಗೆ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿರಿ ನಾನು ಇದಕ್ಕೆ ನೀರಂತೂ ಹಾಕಿಲ್ಲ. ಒಂದು 5 ನಿಮಿಷ ಗ್ಯಾಸ್ ಸ್ಲಿಮ್ ಇಟ್ಕೊಂಡು ಒಂದು ಪ್ಲೇಟ್ ಬಾಯಿ ಮುಚ್ಚಿಟ್ಕೊಂಬಿಡೋಣ್ರಿ. ತಾನ ಅದು ಮಸಾಲೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಆಗುತ್ತೆ. ಆಮೇಲೆ ಓಪನ್ ಮಾಡಿ ತೋರಿಸ್ತೇನೆ ಅಂತ. ಈಗ ನೋಡಿರಿ ಗ್ಯಾಸ್ ಆಫ್ ಮಾಡ್ತೇನೆ. ಪ್ಲೇಟ್ ಮುಚ್ಚಿಂದಿಲ್ಲ ಅದನ್ನು ತೆಗೆದೆ. ಇದು ಅವ್ರೆಕಾಳು ಪಲ್ಯ ಹೆಂಗಾಗೈತೆ ಅಂತ ಹೇಳ್ರಿ. ಇದು ನಾವು ಆಗಲೇ ಮಾಡ್ಕೊಂಡಿದ್ದೀವಲ್ಲ ಪುಂಡಿ ಪಲ್ಯ ಹಿಂಗಾಗೈತೆ ನೋಡಿರಿ. ಹಿಂಗೆ ಬಂದೈತೆ ನೋಡಿರಿ ಪುಂಡಿ ಪಲ್ಯ. ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಪುಂಡಿ ಪಲ್ಯ. ಹೆಂಗಾಗೈತೆ ಅಂತ ಹೇಳ್ರಿ. ಚಲೋ ಆಗೈತೆ ಅಂದ್ರೆ ಚಲೋ ಆಗೈತೆ ಅಂತ ಹೇಳ್ರಿ. ಇಲ್ಲಾಂದರೆ ಸರಿ ಆಗಿಲ್ಲ ಅಂತ ಹೇಳ್ರಿ. ಈಗ ನೋಡಿರಿ ಪುಂಡಿ ಪಲ್ಯ ಮತ್ತು ಅವ್ರೆಕಾಳು ಪಲ್ಯ ಅಂತೂ ರೆಡಿ ಆಗುತ್ತೆ. ಯಜಮಾನ್ರ ಜೋಳದ ಹಿಟ್ಟು ಹಾಕಿಸ್ಕೊಂಬಂದಿಟ್ರಿ. ಈಗ ಜೋಳದ ಹಿಟ್ಟು ಹಾಕಿಸ್ಕೊಂಬಂದಿಟ್ಟು ಫ್ರೆಶ್ ಅಪ್ ಆಗಕ್ಕೆ ಒಳಗೆ ಹೋಗ್ಯಾರ ಅವ್ರು. ನಾನೀಗ ಜೋಳದ ರೊಟ್ಟಿ ರೆಸಿಪಿ ಒಂದು ತೋರಿಸ್ಕೊಟ್ಬಿಡ್ತೇನೆ ರೀ. ಹೆಂಗೆ ಅಂತಂದು ಬರೀ ನೋಡೋಣ ಅಂತ. ನೋಡ್ರಿ ನಮ್ಮ ಹುಬ್ಳಿ ಸ್ಟೈಲ್ ಒಳಗೆ ಪುಂಡಿ ಪಲ್ಯ ನಾನು ಹೆಂಗೆ ಹೆಂಗೆ ಮಾಡಿ ಅಂತೇಳಿ ಹಾಕ್ಕೊಂಡು ಬಡದ್ರಿ. ಇದು ರೊಟ್ಟಿ ಆಗಿರಿದೆ ಜೋಳದ ರೊಟ್ಟಿ. ನೋಡಿರಿ ಅವ್ರಿಗೆ ಪಲ್ಯ ಮಾಡ್ರಿ. ಅವ್ರಿಗೆ ಪಲ್ಯ ನೋಡಿರಿ ಹೆಂಗಾಗೈತಿ. 2 ಥರದ ಪಲ್ಯ. ಈಗ ರೊಟ್ಟಿ ಮಾಡಕ್ಕಂತೇಳಿ ಹಿಟ್ಟು ಜಗಟ್ ಹಾಕೋತಾಳ್ರಿ. ಈಗ ರೊಟ್ಟಿಗೆ ನೀರು ಕಾಸಕ್ಕಂತೇಳಿ ಇಲ್ಲಿ ಹಚ್ತಾವ್ರಿ. ಗ್ಯಾಸ್ ಹಚ್ಚೇಳಿ ಒಂದು ಕಪ್ ನೀರು ಹಾಕೊಂಡಿದ್ದೆ. 1 ಕಪ್ ನೀರು ಹಾಕೊಂಡ ಅಂತ ನೋಡ್ರಿ. 1 ಕಪ್ ನೀರು ಹಾಕೊಂಡು ನೀರು ಕುದಿ ಬರ್ಬೇಕು. ಈಗ ನೀರು ಕುದಿ ಬಂದಾಗ ಏನು ಮಾಡ್ಬೇಕು? ಇದು ಹಿಟ್ಟು ಸಣ್ಣ ಇಟ್ಕೊಂಡಿವಲ್ಲ ಈ ಹಿಟ್ಟಿನಾಗ ಈ ಹಿಟ್ಟನ್ನ ಅದಕ್ಕೆ ಹಾಕೋದು. ಈ ಹಿಟ್ಟನ್ನ ಇದಕ್ಕೆ ಹಾಕೋಬೇಕಂತ್ರಿ. ಹಾಕ್ಕೊಂಡು ಅದನ್ನು ಜಗಟ್ಟು ತೊಗೊಂಡು ಜಗಟ್ಟು ನಾದಿ ರೊಟ್ಟಿ ಮಾಡಾಗ ನಿಲ್ತಾಳೆ. ರೊಟ್ಟಿ ಹೆಂಗೆ ಜಗಟ್ಟು ಹೆಂಗೆ ಆಗ್ತಾ ಅಂತೇಳಿ ನಿಮ್ಗೆ ತೋರಿಸ್ತಾನೆ. ನೀರು ಹೆಂಗೆ ಆಗ್ತಾ ಅಂತೇಳಿ ಬರ್ರಿ ನೋಡಿರಿ. ಇವತ್ತು ನಾನು ಹೆಂಡ್ತಿ ರೊಟ್ಟಿ ಮಾಡಕ್ಕಂತೇಳಿ ರೆಡಿಯಾಗಿ ನಿಂತಾಳೆ. ಈಗ ಅದರ ನೋಡ್ರಿ ಹಿಟ್ಟು ಹಿಡಿಯತ್ತಾಳೆ. ಈಗ ನೀರು ಕಾಯಿ ಸಂಬಂಧ ನಿಂತಾಳೆ. ಈಗ ಲೇಟ್ ಆಗತ್ತೆ ಮತ್ತೆ ರೊಟ್ಟಿ ಮಾಡೋದು ನಿಂದ ಹಾಕಿ ಬಿಡ್ತಾ ಅಂತ. ನೀರು ಕುದಿ ಬಂತಂದ್ರೆ ತೋರಿಸ್ಬಿಡ್ತಾಳೆ ರೀ ಈಗ ನೋಡ್ರಿ ನೀರು ಕುದಿ ಬಂದು ಈಗ ಇದಕ್ಕೆ ಹಿಟ್ಟು ಹಾಕ್ತಾ ಅಂತ. ಹಿಟ್ಟು ಹಾಕಿ ನೋಡ್ರಿ. ಈ ಬಿಸಿನೀರು ಹಿಟ್ಟು ಕುದಿಬೇಕ್ರಿ ಚಂದಾಗಿ. ಬಿಸಿನೀರೊಳಗೆ ಹಿಟ್ಟು ಚೆಂದಾಗಿ ಕುದಿಬೇಕಂತ್ರಿ. ಅಷ್ಟು ಹಾಕ್ತೇನೆ ಎಲ್ಲ ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ಹಾಕ್ತಾನ್ರಿ. ಅಂದ್ರೆ ಇದನ್ನ ತೊಗೊಂಡು ಅದ್ರೊಳಗೆ ಕುಡಿಸ್ಕೊಂಡು ಬಡಿ ರೊಟ್ಟಿ ಅಲ್ರಿ. ಯಾರಿಗೂ ಬಡ್ಯಾಕ ಬರೋದಿಲ್ಲ ಅಲ್ರಿ ರೊಟ್ಟಿ. ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬೋದ್ರಿ ರೊಟ್ಟಿ ಒಂದು ಹಿಂಗೆ ಮಾಡ್ಕೊಂಡ್ರೆ. ಅಂದ್ರೆ ಈಗ ರೊಟ್ಟಿ ಬಡ್ಯಾಕೂ ಬರೋದ್ರಿ. ಮತ್ತೆ ನೀವು ಹಿಂಗೆ ತಿಳ್ಕೊಂಡು ರೊಟ್ಟಿ ಬಡ್ಯಾಕ ಬರೋದು ರೊಟ್ಟಿ ಬಡ್ಯಾಕ ಬರತ್ತಿ ಲಟ್ಟಿಸ್ತಾರೆ. ಯಾಕಂದ್ರೆ ಲಟ್ಸೋದು ಹೆಂಗೆ ರೀ ಪಾಪಿ ಹೊಸ ಮದುವೆ ಇರ್ತಾವಲ್ಲ ಅವ್ರಿಗೆ ಹೆಂಗೆ ಅಂತೇಳಿ ಇನ್ನು ತೋರಿಸೋದು. ಮತ್ತೆ ಯಾರು ರೊಟ್ಟಿ ಬಡ್ಯಾಕ ಬರೋದಿಲ್ಲ ಅವ್ರು ಕಲ್ಕೋದಕ್ಕೋಸ್ಕರ ಇದನ್ನ ವಿಡಿಯೋ ಮಾಡತ್ತೇವೆ ನಾವು. ನೋಡ್ರಿ ಈ ಹಿಟ್ಟು ಇದು ಹಿಂಗೆ ಮಾಡತ್ತಾವ. ಈಗ ನೋಡ್ರಿ ಇದು ಬಿಸಿನೀರು ಹಾಕೊಂಡಿದ್ದು ಹಿಟ್ಟು. ಇದನ್ನೀಗ ಇಲ್ಲಿ ಹಾಕೊಂಡು ಈ ಹಿಟ್ಟು ಜೊತೆನೇ ಅದನ್ನು ಕಲಿಸ್ಕೊಳ್ಳೋಣ್ರಿ. ಈಗ ಕಲಿಸ್ಕೊಂಡು ಅದನ್ನ ಚಂದಾಗಿ ಏನು ಮಾಡ್ಬೇಕ್ರಿ ನಾದ್ಕೋಬೇಕ್ರಿ. ಹದಾ ಬರ್ಬೇಕ್ರಿ ಚಂದಾಗಿ. ನೋಡ್ರಿ ಈಗ ಅದಕ್ಕೆ ಹಾಕಾತಾಳೆ. ಅದನ್ನು ಹೆಂಗೆ ನಾದ್ತಾಳೆ ಅಂತೇಳಿ ನಿಮ್ಗೆ ತೋರಿಸ್ತಾವ ನೋಡ್ರಿ. ಟೋಟಲ್ಲಾಗಿ ಇದಕ್ಕೆ ಹಾಕ್ಯಾಳಿಕ ಇದನ್ನ ಹೆಂಗೆ ನಾದ್ಕೊಂತಾಳು ನಾದ್ ತೋರಿಸ್ಬಾರ್ದು ಇದನ್ನು ಅವ್ರಿಗೆ.
ನೋಡಿರಿ ಮಿಕ್ಸ್ ಮಾಡ್ಕೊತಾ ಇಲ್ಲಿ. ಹಿಟ್ಟು ಸುಡ್ತಿರ್ತೈತೆ ರೀ ಅದು ಸ್ವಲ್ಪ ಸಾವಕಾಶ. ಯಾಕೆ ಒಲೆ ಮೇಲಿಂದ ಇಳಿಸ್ಲಿಕ್ಕೆ ಇದು ಮಾಡ್ಬೇಕಲ್ರಿ ಅದನ್ನು ಹೇಗ್ಲಿಕ್ಕಂತ ಜಿಗಟ ಆರೋಕ್ಕಿಂತ ಮೊದಲು ನಾದ್ಕೋಬೇಕಲ್ಲ. ಹಿಂಗಾಗಿ ಸುಡುದನ್ನು ಹಿಂಗೆ ಹಿಟ್ಟು ಹಾಕಿ ಮಾಡ್ಬೇಕು ರೀ. ಸಾವಕಾಶ ನಾದ್ಕೊಳ್ರಿ. ಸಾವಕಾಶ ಹಿಂಗೆ ನಾದ್ಕೋಬೇಕು ರೀ. ಅದು ನಾದ್ಕೊಂಡ್ಮೇಲೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಈಗ ನೋಡಿರಿ ಟೋಟಲ್ ಆಗಿ ನಮ್ದು ಜೋಳದ ಹಿಟ್ಟು ನಾದಿತ್ತು ಹಿಂಗೆ ಮಾಡ್ಕೊಂಡು ನೋಡ್ರಿ. ಹಿಂಗೆ ನಾದಿ ನೋಡ್ರಿ ಎಷ್ಟು ಚಂದ ನೋಡ್ರಿ. ಈಗ ತೊಗೊಂಡು ಒಂದೊಂದು ರೊಟ್ಟಿ ಮಾಡ್ಕೊತಾವ ನೋಡ್ರಿ. ಒಂದು ರೊಟ್ಟಿಗೆ ಅಷ್ಟು ಹಿಟ್ಟು ಬೇಕು ನಮಗೆ, ಯಾಕಂದ್ರೆ ದೊಡ್ಡ ರೊಟ್ಟಿ ತೆವಿ ತುಂಬಬೇಕಲ್ಲ. ಹಿಂಗೆ ನೋಡ್ರಿ ಗ್ಯಾಸ್ ಅನ್ನೈತಿ, ತೆವಿನೂ ದೊಡ್ಡದೈತಿ, ಇದ್ರೊಳಗೆ ಕಾದೈತಿ ತೆವಿ. ಈಗ ಹೆಂಗೆ ರೊಟ್ಟಿ ಮಾಡ್ತಾ ನೋಡು ನೋಡ್ರಿ. ರೊಟ್ಟಿ ಮಾಡೋದಕ್ಕೆ ಹಿಂಗೆ ಮಾಡ್ಕೊಂಡು ಮತ್ತೆ ನೋಡ್ದೆ ಇದು ಮಾಡ್ಕೊಂಡು ಪದ್ದ ಸೇರ ಇಲ್ಲಿ ಲಟ್ಸಾಕತ್ನಂದ್ರೆ ದೊಡ್ಡ ರೊಟ್ಟಿ ಆಗತ್ರಿ. ಈಗ ಅದು ಲಟ್ಟಿಸ್ ಬಿಡ ರೊಟ್ಟಿ ಉಪ್ಪಿಸ್ಕೊಡ್ತಾನೆ ಇವತ್ತು ಉಪ್ಪಿಸ್ಕೊಡಾಕ ಈಗ ಇನ್ನೂ ಹೊಟ್ಟಿಸ್ತೀರ ತಳಗ ಮಾಡಪ್ಪ ಒಂದಿಟ್ಟು. ಬಿಸಿ ರೊಟ್ಟಿ ಬ್ಯಾಡ್ರಿ ಮತ್ತು ಅವು ಫುಲ್ ಏನು ಮಾಡ್ತಾರಲ್ರಿ ಎಕ್ಸರ್ಸೈಸ್ ಮಾಡ್ತಾರ ಅಂಥವ್ರಿಗೆ ಅವು ಕಸ್ಬಿನ ರೊಟ್ಟಿ ಹಾಕೋರು ಬಿಸಿದ ರೊಟ್ಟಿ. ಈಗ ನೋಡಿರಿ ನಿಮ್ಮ ಕಣ್ಣಿದ್ರೆ ನೋಡಿರಿ ಸೆಕೆಂಡ್ ಒಳಗೆ ರೊಟ್ಟಿ ಹೆಂಗೆ ಆಗತ್ತೆ ನೋಡಿರಿ ಎಷ್ಟು ದೊಡ್ಡದಾಗತ್ತೆ. ಬಡಿದ ರೊಟ್ಟಿ ಅಲ್ರಿ ಬಡಿದ ರೊಟ್ಟಿನೂ ತೋರಿಸ್ತಾ ಅಂತ ನೋಡ್ರಿ ಒಂದ್ಸಲ. ಈಗ ಫಸ್ಟ್ ಇದು ಲಟ್ಸಿದ್ದಂತ ತಿಳ್ಕೊರಿ. ಯಾರಿಗೆ ಮಾಡಕ್ಕೆ ಬರೋದಿಲ್ಲಲ್ರಿ ಅವ್ರಿಗೆ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬಿಡ್ಬೇಕು ಅಂತ ನೋಡ್ರಿ. ಒಂದು ಈಟೆಲ್ಲ ಹರಿಯೋದು ನೋಡ್ರಿ ಇಷ್ಟು ಲಟ್ಟಿಸ್ತಾ ಬರುತ್ತೆ. ಬರ ಮಾಡ್ತಾರೆ. ಇನ್ನೂ ಒಂದು ನಿಮಿಷ ಸತಿ ಆಗಿಲ್ರಿ ಒಂದು ರೊಟ್ಟಿ ರೆಡಿ ಆದ್ರಿ. ರೊಟ್ಟಿ ಆಯ್ತು ನೋಡ್ತಾವ. ಈಗ ಇದನ್ನ ತೆಮಿಗೆ ಹೆಂಗೆ ಹಾಕ್ತಾಳೆ ನೋಡ್ರಿ. ಗ್ಯಾಸ್ ಆನ್ ಐತಿ ನೋಡ್ದ ತೆಮಿಗೆ ಅದನ್ನ ಚೆಕ್ ಮಾಡಿ ಹೇಳು ಹಾಕಿ ನೋಡ್ರಿ. ಅದು ತೆಮಿ ತುಂಬ ಆತಲ್ರಿ. ಇಂಥ ದೊಡ್ಡ ರೊಟ್ಟಿ ಮಾಡಿ ಹೇಳ್ರಿ. ಒಂದು ನಿಮಿಷ ಇದಕ್ಕೆ ಏನು ಮಾಡ್ಬೇಕು ರೀ, ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಂಗೆ ನೀರು ಹಚ್ತಾರೆ. ನೀರು ಹಚ್ಚಿರ ಹಂಗಾಗತಿ ರೊಟ್ಟಿ ಎಲ್ಲಿ ಹಸಿ ಉಳಿದಿಲ್ಲ, ಫುಲ್ ಚೆಂದಾಗಿ ಸುಡ್ತೈತ್ರಿ. ಅದು ಅಂದ್ರೆ ಬೆಮಿತೈತಿ ಅಂತೇವಲ್ಲ ಹಂಗೆ. ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಬೇರೆ ಐತಿ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಬೇರೆ ಅದಾರ ಉತ್ತರ ಕರ್ನಾಟಕದಾಗ ಅಡ್ಜಸ್ಟ್ ಮಾಡ್ಕೊತಾರೆ, ಅದ್ರ ಬೇರೆ ಅದಾರ ನಮಗೆ ಬನ್ನದು ಹಚ್ಚಿ ಬೆಂಗಳೂರು ಭಾಷೆ ಮಾತಾಡಕ್ಕೆ ಬರೋದಿಲ್ರಿ. ನಮ್ಮ ಊರಾಗ ಐತಿ ಇಟ್ಟಂಗಿ ಬಟ್ಟಿ. ನಮ್ಮ ಊರಾಗ ಐತಿ ಇಟ್ಟಂಗಿ ಬಟ್ಟಿ. ನನ್ನ ಹೆಂಡತಿ ಮಾಡಕತ್ತಾಳ ಜೋಳದ ರೊಟ್ಟಿ. ನನ್ನ ಹೆಂಡತಿ ಮಾಡತ್ತ ಜೋಳದ ರೊಟ್ಟಿ. ಅವನು ತಿಂದ್ರೆ ಅವನ ಹಡ್ಡ ನಾನು ಕೆಟ್ನಿ. ನಾ ಕೆಟ್ನಿ ಆಮೇಲಿನ ಅಕ್ಕಿನ ಭಾಳ ಗಟ್ಟಿ. ಸಿಂಪಲ್ಲಾಗಿ ಒಂದು ಇದರಿದೆ ಏನಪ್ಪ ಅಂದ್ರೆ ಬಂದ ಜೋಕ್ಸ್. ಈಗ ನೋಡ್ರಿ ಇದನ್ನು ಹೊಳಸಿ ಹಾಕೋದು ಹೆಂಗಂತ ತೋರಿಸ್ತಾವದ ನೋಡ್ರಿ. ಎಷ್ಟು ಚಂದ ನೋಡ್ರಿ ಇದ್ದ ಎಷ್ಟು ಚಂದ 50 ರೂಪಾಯಿ ಓದೈತಿ ಎಲ್ಲರ. ಮತ್ತು ಏನಾರ ಕರಗೈತಿ ಅದು ಇಲ್ಲ ಚಂದ. ಆಮೇಲೆ ಸೆಕೆಂಡ್ ರೊಟ್ಟಿ ಇದಕ್ಕಿಂತ ಚಲೋ ಆಗತ್ತೆ ರೀ. ಸೆಕೆಂಡ್ ರೊಟ್ಟಿ ರೆಡಿ ಮಾಡತ್ತ ನೋಡ್ರಿ. ಸೆಕೆಂಡ್ ರೊಟ್ಟಿ ರೆಡಿ. ಇದು ನೋಡ್ದೆ ತಡ ಇಲ್ಲೇ ಮಾಡ್ತಾಳ್ರಿ ನಾನು ಹೆಂಡ್ತಿ ಪಾಸ್ ಬಿಡ್ರಿ. ಹಿಂಗೆ ಹೇಳಿ ಸುಮ್ಮನೆ ತಿಂದು ಹೋಗ್ಬಿಡುದ್ರಿ ರೊಟ್ಟಿನ. ಮತ್ತು ಇದಕ್ಕೆ ಹೆಣ್ಮಕ್ಳು ಹೋಗಿ ಮಾಡೋದಲ್ಲ. ಆತ ಈಗ ರೊಟ್ಟಿ ಎರಡನೇತ್ತು ತೋ ನೋಡ್ರಿ. ಇಲ್ಲಿ 2 ರೊಟ್ಟಿ ಆತ. ಇದು 1ನೇ ರೊಟ್ಟಿ ಬೇವಿತ್ತು. ಈಗ 2ನೇ ರೊಟ್ಟಿಲಿ ಐತೆ ನೋಡ್ರಿ. ರೊಟ್ಟಿ ಮಾಡೋದು ಏನು 5 ನಿಮಿಷ ನಾನು ಹೆಂಡ್ತಿ ಏನು ರೊಟ್ಟಿ ಮಾಡಿ ಹೋಗಿತ್ತ. ಯಾಕೆಂದ 5 ತಿಂತಾಳೆ ನಾನೊಂದು 3 ಅಲ್ಲಲ್ಲ. ಮತ್ತು ನಾಳೆ ಮಗ ನಕಲಿ ಇದೆ. ನಾ 5 ತಿಂತಾನೆ ಯಾಕೆ 2 ತಿಂತಾಳೆ. ಇನ್ನೊಂದು ಬೆಳಿಗ್ಗೆ ಇಟ್ಕೊಂಡಿರ್ತಾಳೆ ಹಂಗೆ ಎದಕ್ಕೆ ಬೇಕಂತೇಳಿ ನೋಡ್ರಿ. ಫೈನಲ್ಲಿಯಾಗಿ ರೊಟ್ಟಿ ರೆಡಿ ಆಯಿತು. ಈ ರೊಟ್ಟಿ ಜೊತೆ ಪುಂಡೆ ಪಲ್ಯ ಅವರೆಕಾಳು ಪಲ್ಯ ಹಚ್ಕೊಂಡು ತಿಂತಾರೆ ನಮ್ಮ ಮನೆಯವರು. ಈಗ ನೋಡ್ರಿ 2ನೇ ರೊಟ್ಟಿ ಬಂತು. 2ನೇ ರೊಟ್ಟಿನ ಹಾಕ್ತಾಳೆ ನೋಡ್ರಿ. 2ನೇ ರೊಟ್ಟಿ ರೆಡಿ. 2 ನಿಮಿಷದಾಗ 2 ರೊಟ್ಟಿ ಅದ ನೋಡ್ರಿ. 2ನೇ ರೊಟ್ಟಿನೂ ರೆಡಿ. ಅದೇ ರೀತಿ ನಮ್ಮ ಯಜಮಾನ ಪ್ಲೇಟು ರೆಡಿ. ನಮ್ಮ ಪ್ಲೇಟು ರೆಡಿ ಮಾಡಿ ಇಟ್ಟಬಿಟ್ರಿ. ಅಯ್ಯಪ್ಪ ನೋಡ್ರಿ 1ನೇ ರೊಟ್ಟಿ ಮಾಡಿ ಹಾಕಿಬಿಟ್ಟಾಳೆ. ಇದೇನೋ ಪುಂಡಿ ಪಲ್ಯ ಅಂತ ಹೇಳಿದ್ನಲ್ಲ, ಇದು ಅವರೆಕಾಳು ಪಲ್ಯ ಅಂತ ಹೇಳಿದ್ನಲ್ಲ ರೀ. ಇದು ನೋಡ್ರಿ. ಇದ್ರೊಳಗೆ ಉಳ್ಳಾಗಡ್ಡಿ ಕೊಡ್ತೀನಿ. ಈಗ ಮೊಸರು ತೊಗೊಂಡಿಲ್ಲ ಅಂತ ಇವತ್ತು ಮಾಡ್ತಾಳಂತ. ಇಲ್ಲಿ ಅಡ್ಜಸ್ಟ್ ಆಗೈತೆ. ಆದ್ರೂ ಭಾರಿ ಸಿಮ್ ಆಗತ್ತೆ. ಇದಕ್ಕೆ ಮೊಸರು ಆದಂತೆ ಭಾರಿ ಕಾಂಬಿನೇಷನ್ ಆಕೈತೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೋಡ್ರಿ ಉಳ್ಳಾಗಡ್ಡಿ ಸೈಡ್ ಕಡ್ಕೋಕ. ಉತ್ತರ ಕರ್ನಾಟಕ ಜನಕ್ಕೆ ಬೇಕಂದ್ರೆ ಅದು ಗೊತ್ತೈತೆ ಅಲ್ಲಿ ನಿಮಗೆ. ಓಕೆ. ಈಗ ನೆಕ್ಸ್ಟ್ ಏನು ಅನ್ನೋದು ನಿಮ್ಗೆ ಹಚ್ತಾನೆ ರೀ. ತಿಂದು ಹೆಂಗಾಗೈತೆ ಅಂತ ಹೇಳ್ತಾನೆ. ಈಗ ತಿಂದ ಬಿಡು ಅಂತಾರೆ ಇಲ್ಲಿ ನೋಡ್ತಾನೆ. ನೋಡ್ರಿ ಇಲ್ಲೇ ನೋಡ್ರಿ ನಮ್ಮ ಯಜಮಾನ್ರ ಊಟ ಮಾಡತ್ತಾರ. ಸಕ್ಕತ್ತೈತ್ರಿ. ಉಳ್ಳಾಗಡ್ಡಿ ನೋಡಿ ಸೂಪರ್. ನೀವು ಬರ್ರಿ ಊಟ ಮಾಡೋಣ. ಚಲೋ ಆಗೈತ್ರಿ. ಓಕೆ.